ಚನ್ನರಾಯಪಟ್ಟಣ. ಮನುಷ್ಯ ಹುಟ್ಟಿದ ಮೇಲೆ ಬಾಳಿನಲ್ಲಿ ಸಾರ್ಥಕವಾಗಲು ಪ್ರೀತಿ ಮತ್ತು ಮಾನವೀಯತೆಯನ್ನ ಬಾಳ ಪಯಣದ ನಿಜವಾದ ಅರ್ಥ ತಿಳಿಸಬೇಕು. ಅದ್ಭುತ ವ್ಯಕ್ತಿತ್ವದ ಪುನೀತ್ ರಾಜ್ಕುಮಾರ್ ರವರು ಅನೇಕ ಜನರ ಬಾಳನ್ನು ಬೆಳಗಿಸಿ ನಂದಾದೀಪವಾಗಿ ಸಂದೇಶ ನೀಡಿದ್ದಾರೆ ಎಂದು ಡಿವೈಎಸ್ಪಿ ಕುಮಾರ್ ತಿಳಿದ್ದಾರೆ. ಅವರು ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬವನ್ನು ಪಟ್ಟಣದ ನಾನಾ ಕಡೆಗಳಲ್ಲಿ ಅವರ ಅಭಿಮಾನಿ ಬಳಗದಿಂದ ಆಚರಿಸಲಾಯಿತು. ಪಟ್ಟಣದ ಹಳೆ ಬಸ್ ನಿಲ್ದಾಣದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆಟೋ ಚಾಲಕರು ಕಾನೂನಿಗೆ ಗೌರವ ನೀಡಿ ಸಮವಸ್ತ್ರ ಧರಿಸಿ ಡಿಎಲ್ ಲೈಫ್ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಬೇಕು ಎಂದರು. ಬಿಜೆಪಿ ಮುಖಂಡ ಸಿ.ಆರ್. ಚಿದಾನಂದ್ ಮಾತನಾಡಿ, ಆಟೋದವರಿಗೆ ಲೈಫ್ ಇನ್ಶೂರೆನ್ಸ್ ಅನ್ನು ಚಿದಾನಂದ್ ಅಭಿಮಾನಿ ಬಳಗದವರು ಹಂತ ಹಂತವಾಗಿ ಮಾಡಿಸಿಕೊಡುತ್ತಿದ್ದು, ಅಪ್ಪು ಅಭಿಮಾನಿಗಳು ಇಂದು ನೇತ್ರ ತಪಾಸಣೆ, ರಕ್ತದಾನ, ಆರೋಗ್ಯ ತಪಾಸಣೆ, ಅನ್ನ ಸಂತರ್ಪಣೆ ಏರ್ಪಡಿಸಿದ್ದು ಗೂರನಹಳ್ಳಿ, ಆಲಗೊಂಡನಹಳ್ಳಿ, ಬರಗೂರು ಕೊಪ್ಪಲು, ಬೀರೂರು, ದೊಡ್ಡಮತಿಘಟ್ಟ, ಉಗ್ರನಕೊಪ್ಪಲಿನ 1 ರಿಂದ 7ನೇ ತರಗತಿಯ 100 ಸರ್ಕಾರಿ ಮಕ್ಕಳಿಗೆ ಪರೀಕ್ಷಾ ಬೋರ್ಡ್ ಹಾಗೂ ಲೇಖನಿ ಸಾಮಗ್ರಿಗಳು ವಿತರಿಸುತ್ತಿರುವುದು ಅಪ್ಪುರವರ ಸಮಾಜಮುಖಿ ಕಾರ್ಯವೈಖರಿಯನ್ನು ನೆನೆಸುತ್ತದೆ. ಇದು ಅಭಿನಂದನಾರ್ಹವಾಗಿದ್ದು, ದ್ವಿಚಕ್ರ ವಾಹನ ಚಾಲಕರಿಗೆ ಹೆಲ್ಮೆಟ್ ಧರಿಸಿ ಚಾಲನೆ ಮಾಡಬೇಕು. ಸಂಚಾರಿ ಪೊಲೀಸ್ನವರು ಈ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ 100 ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡಲಾಗುವುದು ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್ ವಹಿಸಿದ್ದರು. ತಾಲೂಕು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಪುರಿಮಂಜಣ್ಣ, ಸಮಾಜ ಸೇವಕ ಗಜಾನನ ಮನೋಹರ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿ.ಜಿ. ರವಿ, ಪ್ರೇಮಮ್ಮ, ಮಾಜಿ ಪುರಸಭಾ ಸದಸ್ಯ ಶರವಣಕುಮಾರ್, ವಿನಾಯಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಾಮಣ್ಣ, ಮಂಜಣ್ಣ, ಬಾಬಣ್ಣ, ರುದ್ರೇಶ್, ತೀರ್ಥಾಚಾರಿ, ಜಾವಿದ್, ಶ್ರೀನಿವಾಸ್, ಗಂಗಣ್ಣ, ಪ್ರಸನ್ನ, ರಾಮಚಂದ್ರು, ಮಹೇಶ್, ದಿನೇಶ್ ಸೇರಿದಂತೆ ಹಲವರು ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪನಮನದ ಮೂಲಕ ಗೌರವ ಸಲ್ಲಿಸಿದರು. ಆಟೋ ನಿಲ್ದಾಣದ ಆವರಣದಲ್ಲಿಯೇ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ 25ಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡುವ ಮೂಲಕ ತಮ್ಮ ಸಾಮಾಜಿಕ ಕಳಕಳಿ ಮೆರೆದರು. ಅಲ್ಲದೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸಹಕಾರದಲ್ಲಿ ಉಚಿತ ನೇತ್ರ ತಪಾಸಣೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಸಂಘದಿಯದ ಕನ್ನಡಕಗಳನ್ನು ವಿತರಿಸಲಾಯಿತು. ರಕ್ತ ಪರೀಕ್ಷೆ, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಪರೀಕ್ಷೆಗಳನ್ನು ಸಾರ್ವಜನಿಕರಿಗೆ ಉಚಿತವಾಗಿ ಮಾಡಲಾಯಿತು. ಲೇಖನ ಸಾಮಗ್ರಿ ವಿತರಣೆ. ಪಟ್ಟಣಕ್ಕೆ ಹೊಂದಿಕೊಳ್ಳುತ್ತಿರುವ ಗ್ರಾಮಗಳಾದ ಗೂರನಹಳ್ಳಿ, ಆಲಗೊಂಡನಹಳ್ಳಿ, ಬರಗೂರು, ಬರಗೂರು ಕೊಪ್ಪಲು, ಬೀರೂರು, ದೊಡ್ಡಮತಿಘಟ್ಟ ಮತ್ತು ಉಗ್ರನಕೊಪ್ಪಲು ಗ್ರಾಮಗಳ 1 ರಿಂದ 7ನೇ ತರಗತಿ ಓದುತ್ತಿರುವ ಸುಮಾರು 120 ಮಕ್ಕಳಿಗೆ ಪರೀಕ್ಷೆ ಪ್ಯಾಡ್, ಲೇಖನಿ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು. ಆಗಮಿಸಿದ್ದ 100 ಮಂದಿಗೆ ಅನ್ನದಾನ ನೆರವೇರಿಸಲಾಯಿತು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. डॉक्टर पुनीत राजकुमार के ಯಾರಿಗೂ ಆಗಲ್ಲ. ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಒಂದು ಹೆಣ್ಣು ಮಕ್ಕಳು ಬಂದಿರ್ತಾರೆ, ಅವ್ರನ್ನ ಸೇಫಾಗಿ ತಗೊಂಡು ಮನೆಗೆ ಬಿಟ್ಟು ಬರ್ತಾರೆ. ಅವ್ರಿಗೆ ಅಣ್ಣನೋ ತಮ್ಮನೋ ರೀತಿ ಟ್ರೀಟ್ ಮಾಡಿ ಅವ್ರನ್ನ ಕಕ್ಕವಾಗಿ ಸೇಫಾಗಿ ಅವ್ರನ್ನ ಮನೆ ತಲುಪುವಂಥ ಕೆಲಸ ಮಾಡ್ತಾರೆ. ಆಟೋ ಚಾಲಕರುಗಳು ಪಾಪ ಈಗ ಓಲಾ ಊಬರ್ಗಳೆಲ್ಲ ಬಂದು ಇವೆಲ್ಲ ಬಂದು ಭಾಳ ತೊಂದರೆ ಆಗಿದೆ ಅವರಿಗೆ. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದಿಂದ ಏನು ಎಕ್ಸ್ಟ್ರಾ ಏನಾರು ಮಾಡಿಕೊಡೋ ಅಂತ ಇದ್ದಿದ್ರೆ ಮಾಡಿಕೊಡೋ ಅಂತ ಇದ್ದಿದ್ದಾಗ ನಾವು ಅವ್ರ ಜೊತೆ ಕೈ ಜೋಡಿಸಿ ಸಹಾಯಗಳು ಮಾಡ್ತೀವಿ. ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ವರ್ಷದಿಂದ ವರ್ಷಕ್ಕೆ ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮಗಳು ಆಗ್ತಿದ್ದವು. ಯಾಕಂದರೆ ಅವ್ರ ಕಾರ್ಯಕ್ರಮ ಅಂತ ಅಂದರೆ ಯಾರೋ 4 ಜನ ಪಾರ್ಟಿ ಮಕ್ಕಳು ಊಟ ಮಾಡೋವಂಥ ಕಾರ್ಯಕ್ರಮಗಳು ರೂಪಿಸಲ್ಲ. ಅವ್ರ ಹೆಸರಲ್ಲಿ ಕಾರ್ಯಕ್ರಮ ರೂಪಿಸೋದೆಲ್ಲ ಏನಂದರೆ ಅನ್ನದಾನ, ರಕ್ತದಾನ, ನೇತ್ರದಾನ ಈ ರೀತಿ. ಹಾಗಾಗಿ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಬೇಕು. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಆದರೂ ಇನ್ನೂ ನಾವು ಈ ಕಾರ್ಯಕ್ರಮ ಮಾಡಿಸೋ ಮುಖೇನ ಅವ್ರನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇರುವಂಥ ಅವರ ಸೇವೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತಿಳಿಸಿ ಕೋರ್ಟ್ ಕಚೇರಿಗಳಿಂದ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿದಂಥ ಕಾಲೇಜಿನ ದಕ್ಷ ಅಧಿಕಾರಿಗಳಾಗಿ ಒಳ್ಳೆಯ ಮಾತುಗಳನ್ನು ಈ ವೇದಿಕೆ ಮೂಲಕ ತಮಗೆ ಸಂದೇಶವನ್ನು ನೀಡಿದಂಥ ಕುಮಾರ್ ಸರ್ ಅವರೇ, ಶಿವಾನಂದ್ ಸರ್, ಯುವ ನೇತಾರರು, ಟ್ರಾಫಿಕ್ ಸಾಹೇಬರು ಮತ್ತು DYC ಸಾಹೇಬರು ಮಾತಾಡ್ತಾ ಹೇಳ್ತಾ ಇದ್ರು, ಇನ್ಶೂರೆನ್ಸು, PL
ಇವೆಲ್ಲ. ಬಟ್ ನಮ್ಮ ತಾಲೂಕಿನಲ್ಲಿ, ನಮ್ಮ ಟೌನಲ್ಲಿ 350 ಸುಮಾರು 10 ಜನ ಆಟೋ ಡ್ರೈವರ್ಗಳ ಚಾಲಕರಿದ್ದಾರೆ.